ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡ್ವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತನ್ನನ್ನು ಬಿಟ್ಟು ನಿಮ್ಮಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ಈ ಒಂದು 5th ಸೆಮ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಅವರ ಒಂದು ರಿಸಲ್ಟ್ ಯಾವಾಗ ಅನ್ನೋಕ್ಕಂಥ ಒಂದು ಕ್ವೆಶನ್ನ ಕೇಳ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅವರ ಒಂದು 5th ಸೆಮ್ ರಿಸಲ್ಟ್ ಏನಿದೆ ಯಾವಾಗ ಬರುತ್ತೆ ಅನ್ನೋಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡ್ತಿದ್ದೇನೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಅಂತಂದರೆ, ಈ ಒಂದು 5th ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ 21 ಸ್ಕೀಮ್ದು. ಇದಕ್ಕೆ ಆನ್ಸರ್ ನೋಡೋದಾದರೆ ನೋಡಿ, ನಿಮ್ಮ ವ್ಯಾಲ್ಯೂಯೇಷನ್ ಏನಿದೆ ಪ್ರಾಸೆಸ್ಸಲ್ಲಿದೆ, ಅಂದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ನಡೀತಾ ಇದೆ. ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದರಿಂದ ನಾಳೆಯಿಂದ ಟ್ರೈನಿಂಗ್ ವರ್ಕ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈ ಒಂದು ಕ್ವಶನ್ಗೆ ನೀವು ಈ ಒಂದು ವಿಡಿಯೋ ಮುಖಾಂತರ ಆನ್ಸರ್ ತಿಳ್ಕೋದಾದರೆ ಏನು ಅಂತಂದರೆ, ನಿಮ್ಮ ಒಂದು ರಿಸಲ್ಟು ಎಲೆಕ್ಷನ್ ಆದ ನಂತರ ಒಂದು 3 to 4 ಡೇಸ್ ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಅಂದರೆ ನಮಗೆ ಈ ಥರ ಎಲ್ಲ ಹೇಳ್ಬೇಡಿ, ಎಕ್ಸಾಕ್ಟ್ಲಿ ಹೇಳಿ ಡೇಟು ಅಥವಾ ಡೇ ಯಾವುದು ಹೇಗೆ ಅಂತ ಅನ್ನಕ್ಕಂಥದ್ದನ್ನು ಅಂತ ಕೇಳೋದಾದರೆ, ನಿಮ್ಮ ಒಂದು ರಿಸಲ್ಟ್ ನೋಡಿ, ಈ ಒಂದು ಎಲ್ಲ ಎಲೆಕ್ಷನ್ ಡ್ಯೂಟೀಸ್ ಫುಲ್ ಪಾರ್ಲಿಮೆಂಟ್ ಎಲೆಕ್ಷನ್ May 7th ಏನಿದೆ ಎಲ್ಲ ಮುಗಿಸ್ಕೊಂಡು May 11th ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. May 11th ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ May 11th ಏನಕ್ಕೆ ಡಿಲೇ ಅಂತ ಆಲ್ರೆಡಿ ರೀಸನ್ ಹೇಳಿದ್ದೇನೆ. ಈ ಎಲೆಕ್ಷನ್ ಟ್ರೈನಿಂಗ್ ಡ್ಯೂಟಿ ವರ್ಕ್ಸ್ ಈ ರೀತಿ ಇರೋದ್ರಿಂದ ಸೊ ವ್ಯಾಲ್ಯೂಯೇಟರ್ಸ್ಗೆ ಏನು ಎಲ್ಲನೂ ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಮಾಡಲಿಕ್ಕೆ ಆಗ್ತಿಲ್ಲ, ಈ ಡ್ಯೂಟಿ ಎಲ್ಲ ಇರೋದ್ರಿಂದ. ಸೊ ಹಾಗಾಗಿ May 7th ಏನು ಎಲೆಕ್ಷನ್ ಮುಗಿದ ನಂತರ ಆಮೇಲೆ ಎಲ್ಲ ವ್ಯಾಲ್ಯೂಯೇಟರ್ಸ್ ಫ್ರೀ ಆಗ್ತಾರೆ, ಎಲ್ಲರಿಗೂ ಏನು ಡ್ಯೂಟಿ ಎಲ್ಲ ಮುಗಿದಿರುತ್ತೆ. ಸೊ ಆವಾಗ ನಿಮ್ಮ ಒಂದು ರಿಸಲ್ಟ್ ಏನಿದೆ ನೆಕ್ಸ್ಟ್ ಸ್ಯಾಟರ್ಡೆ ಅಂದರೆ ಟ್ಯೂಸ್ಡೇ ನಿಮ್ಮ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಅಂದರೆ May 7th. ಸೊ ನೆಕ್ಸ್ಟ್ May 11th ಏನಿದೆ ಸ್ಯಾಟರ್ಡೇ ಇದೆ. ಸೊ ಆವಾಗ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ May 11th ನಿಮ್ಮ ಒಂದು ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. May 11th ಯಾವುದೇ ಕಾರಣಕ್ಕೂ ನಿಮ್ಮ ಒಂದು 5th ಸೆಮ್ 21 ಸ್ಕೀಮ್ ಅವರ ಒಂದು ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಏನಕ್ಕಂತಂದರೆ ವ್ಯಾಲ್ಯೂಯೇಷನ್ ಇನ್ನೂ ನಡೀತಾ ಇದೆ, ಜೊತೆಗೆ ಈ ಒಂದು ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ನಾಳೆಯಿಂದ ಎಲೆಕ್ಷನ್ ಡ್ಯೂಟಿ ವರ್ಕ್ ಎಲ್ಲನೂ ಟ್ರೈನಿಂಗ್ಗೆ ಡ್ಯೂಟಿಗೆ ಹೋಗ್ತಿದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ರಿಸಲ್ಟ್ May 11th ಒಳಗಡೆ ಬರೋದಿಲ್ಲ. May 11th ಬರುತ್ತೆ, ಮತ್ತು ಈ ಎಲೆಕ್ಷನ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರೋದಿಲ್ಲ. May 7th ಒಳಗಡೆ ನಿಮ್ಮ ರಿಸಲ್ಟ್ ಬರೋದಿಲ್ಲ. ಯಾರು ಕೂಡ ರಿಸಲ್ಟ್ ಬರುತ್ತೆ ಅಂತ ಹೋಪ್ ಇಟ್ಕೊಂಡು ಅದರ ಒಂದು ರಿಸಲ್ಟ್ ಬಗ್ಗೆ ಏನು ಆ ಒಂದು ರಿಸಲ್ಟ್ ಬಗ್ಗೆ ನೀವು ಚಿಂತೆ ಮಾಡ್ತಿದ್ರೆ ಅದನ್ನು ಬಿಟ್ಬಿಡಿ. ಸೊ May 7th ನಿಮ್ಮೊಂದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋಲ್ಲ. ಆಫ್ಟರ್ ಎಲೆಕ್ಷನ್ ಅಂದರೆ May 7th ನಂತರ ಏನು ಸ್ಯಾಟರ್ಡೆ ಬರುತ್ತೆ 11th, ಸೊ ಅವಾಗ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅನ್ನಕ್ಕಂಥ ಒಂದು ಕ್ಲಾರಿಟಿ, ಒಂದು ಇನ್ಫಾರ್ಮೇಷನ್ ಈ ಒಂದು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತಿದ್ದೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.